ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧ ದೇವಾಲಯ ಶ್ರೀ ಬಿಸಿಲಮ್ಮನ ದೇವಾಲಯ. ಬಿಸಿಲಮ್ಮನ ದೇವಸ್ಥಾನ ಇರೋದು ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಪುರ ಹೋಬಳಿಯ ಕೋಡಂಬಳ್ಳಿ ಗ್ರಾಮದ ಪಕ್ಕದಲ್ಲಿರುವಂತಹ ಹುಣಸನಹಳ್ಳಿ ಗ್ರಾಮದಲ್ಲಿರುವಂತಹ ಶ್ರೀ ಪಿ ಯೋಗೇಶ್ವರ ಅವರ ಕುಲದೈವವಾದ ಶ್ರೀ ಬಿಸಿಲೇಶ್ವರಿ ಅಮ್ಮನ ದೇವಸ್ಥಾನ. ಈ ದೇವಸ್ಥಾನದ ಪಾರುಪತ್ಯಕ್ಕೋಸ್ಕರ ಕುಟುಂಬಗಳ ನಡುವೆ ಪೂಜೆ ಮಾಡುವಂತಹ ಹಲವಾರು ಕುಟುಂಬಗಳ ನಡುವೆ ವಾಗ್ವಾದಗಳು, ಬೈದಾಟಗಳು, ಕಿತ್ತಾಟಗಳು, ಬಡಿದಾಟಗಳು ಆರಂಭವಾಗಿದೆ. ಈ ಮುಜಾ ಇಲಾಖೆಯ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿಲ್ವಾ? ಇವ್ರು ಬಡದಾಟ ಯಾಕೆ ಅಂತ ಇರ ದಿನನಿತ್ಯ ಬರುವ ಆದಾಯಕ್ಕೋಸ್ಕರ. ಇವ್ರು ಯಾರೂ ಪೂಜೆಯನ್ನ ಭಕ್ತಿಗಾಗಿ, ದೇವರ ಸೇವೆ ಎಂದು ಪರಿಗಣಿಸಿದವರಲ್ಲ, ಬರುವ ಆದಾಯಕ್ಕಾಗಿ ದಿನನಿತ್ಯ ಗಲಾಟೆ ಆಗ್ತಾ ಇರುವಂತದ್ದು. ನನಗೆ ವಾರದ ಪೂಜೆ ಬೇಡ, ನನಗೆ ಸರದಿ ಪೂಜೆ ಬೇಡ, ನನಗೆ ವಂಶ ಪಾರಂಪರ್ಯವಾಗಿ ನಾನಿದ್ದೀನಿ, ನನಗೆ ಕೊಡಬೇಕು. ಇಷ್ಟೊಂದು ಆದಾಯ ಇರಬೇಕಾದ್ರೆ ಯಾಕೆ ಇನ್ನು ಇವರು ಸಿ ದರ್ಜೆಯಿಂದ ಎ ದರ್ಜೆಗೆ ಏರಿಸ್ತಾ ಇಲ್ಲ? ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ವಿಶೇಷವಾದಂತಹ ದೇವರಿಗೆ ಸಂಬಂಧಪಟ್ಟಂತಹ, ಅದರಲ್ಲೂ ವಿಶೇಷವಾಗಿ ಗ್ರಾಮ ದೇವತೆಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಂದಿನ ರಾಮನಗರ, ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಪುರ ಹೋಬಳಿಯ ಕೋಡಂಬಳ್ಳಿ ಗ್ರಾಮದ ಬಳಿ ಇರುವಂತಹ ಶ್ರೀ ಹುಣಸನಹಳ್ಳಿ ಗ್ರಾಮದಲ್ಲಿರುವಂತಹ ಶ್ರೀ ಬಿಸಿಲಮ್ಮ ದೇವಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ವಿಚಾರ. ಈ ವಿಚಾರ ಅಕ್ಕೂರು ಪೊಲೀಸ್ ಠಾಣೆಯಲ್ಲಿ ಒಂದು ದಿನ 3 FIRಗಳು ಪ್ರತ್ಯೇಕವಾಗಿ ದಾಖಲಾಗಿದೆ. ಆ ಕುಟುಂಬದ ಪೂಜಾರಿ ವಿರುದ್ಧ ಈ ಕುಟುಂಬದ ಪೂಜಾರಿ ವಿರುದ್ಧ ಮತ್ತೊಂದು ಕುಟುಂಬದ ವಿರುದ್ಧ ಇನ್ನೊಂದು ಪೂಜಾರಿ ಕುಟುಂಬ. ಯಾಕೆ? ಅಲ್ಲಿ ಬರುವಂತಹ ಆದಾಯ, ಭಕ್ತರು ನೀಡುವಂತ ಕಾಣಿಕೆ, ಹರಕೆ ಹೊತ್ತಂತವ್ರು ನೀಡುವ ಕಾಣಿಕೆ, ಇದಕ್ಕೆ ಆದಂತಹ ಪುರಾಣವಿಲ್ಲದೆ ಇದ್ರು ಇತಿಹಾಸ ಅಂತೂ ಈ ದೇವಾಲಯಕ್ಕೆ ಇದೆ. ಯಾಕಂದ್ರೆ ಇದು ಗ್ರಾಮ ದೇವತೆ. ನಾನು ಮೊದಲೇ ಹೇಳಿದಾಗೆ ಸಿ ಪಿ ಯೋಗೇಶ್ವರ ಅವರ ಕುಟುಂಬದ ಕುಲದೇವತೆ. ಇಂತಹ ದೇವಸ್ಥಾನದಲ್ಲಿ ಅತ್ಯಧಿಕ ಆದಾಯ ಬರ್ತಾ ಇರುವಂತಹ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಆಗ್ಲಿ, ಮುಜಾ ಇಲಾಖೆಯ ಇಒ ತಹಸೀಲ್ದಾರ್ ಆಗ್ಲಿ, ಕಂದಾಯ ಇಲಾಖೆಯ ತಹಸೀಲ್ದಾರ್ ಆದಂತಹ ಚನ್ನಪಟ್ಟಣ ತಹಸೀಲ್ದಾರ್ ಆಗ್ಲಿ, ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳಾಗ್ಲಿ ಯಾವುದು ಇನ್ನೂ ಗಮನ ಹರಿಸಿಲ್ಲ. ಯಾಕೆ? ಸೊ ಇಲ್ಲಿ ಆದಾಯ ಜಾಸ್ತಿ ಬರ್ತಾ ಇರೋದು ಅಂತಾನೆ ಇಷ್ಟೆಲ್ಲ ಕಿತ್ತಾಡ್ತಾ ಇರೋದು, ಹೊಡೆದಾಟಗಳಾಗ್ತಾ ಇರೋದು, ಬೀದಿಲಿ ನಿಂತ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ಮಹಿಳೆ ಅನ್ನೋದು ಕಾರಣದೇನೆ ಮಹಿಳೆ ಮೇಲೆ ದೌರ್ಜನ್ಯವನ್ನು ಎಸಗಿ ಮನೆಯಿಂದ ಬೀದಿಗೆ ಕರ್ಕೊಂಡು ಬಂದು ಹೊಡೆದಿದ್ದಾರೆ. ನ್ಯಾಯ ಹೇಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಯುವಕನ ಮೇಲೂ ಆತ ಇಲ್ಲದೆ ಹೋದ್ರೂ ಸಹ ಆತನ ಮೇಲೆ FIR ಮಾಡಿದ್ದಾರೆ. ಇದೆಲ್ಲ ನಡೀತಾ ಇರೋದು ಕೇವಲ ಹಣಕ್ಕಾಗಿ. ಇದು ಭಕ್ತಿಗಾಗಿ ಅಲ್ಲ. ದೇವರು ಎಂದರೆ ಒಂದು ನಂಬಿಕೆ. ಅವರವರ ಇಚ್ಛಾನುಸಾರ, ಅವರ ಮನಸ್ಸಾರ, ಅವರದೇ ರೀತಿಯಲ್ಲಿ ಭಕ್ತಿ ಭಾವವನ್ನು ಮೆರೆಯುವಂಥದ್ದಕ್ಕೆ ದೇವರು ಅಂತಾರೆ. ಅದಕ್ಕೊಂದು ದೇವಸ್ಥಾನ ಇದೆ. ವಿಶೇಷವಾಗಿ ಇದು ಪುರಾಣ ದೇವರು ಅಲ್ಲ, ಬಹಳ ಮುಖ್ಯವಾಗಿ ಇದು ಗ್ರಾಮ ದೇವತೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಇದು ಮೂಲಭೂತವಾಗಿ ಬಂದಂಥ ಸಂದರ್ಭದಲ್ಲಿ ಯಾರು ನಮ್ಮ ಅಜ್ಜಿನೋ, ಮುತ್ತಜ್ಜಿನೋ, ಅವ್ರದ್ದು ಅಜ್ಜಿನೋ, ಹಾಗಾಗಿ ಇವರು ನಮಗೆ ಪ್ರೇರಣೆ. ಆ ನಿಟ್ಟಿನಲ್ಲಿ ಅದಕ್ಕೊಂದು ದೇವಸ್ಥಾನ, ಆಕೆಗೊಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಒಂದು ಪೂಜೆ. ಈ ಪೂಜೆಯ ನೆಪದಲ್ಲಿ ನಾನು ಅಷ್ಟು ವರ್ಷ ಮಾಡಿದ್ದೀನಿ, ನನಗೆ ಉಂಡೆ ಪೂಜೆ ಬೇಕು, ನನಗೆ ಉಂಡೆ ಪೂಜೆ ಬೇಕು. ಹಲವಾರು ಬಾರಿ ಇದಕ್ಕೆ ಸಂಬಂಧಪಟ್ಟಂಥ ಇಒ ರಘುರವರು ಅವರ ಹೇಳಿಕೆ ಪ್ರಕಾರ ಒಂದಷ್ಟು ರಾಜಿ ಸಂಧಾನ ಮಾಡಿದ್ದಾರೆ. ನೀವು ಅಣ್ಣ ತಮ್ಮದಿರೆಲ್ಲ ಒಗ್ಗೂಡುವಾಗಿ ಅಂತ ಹೇಳಿದ್ದಾರೆ. ಸರದಿ ಪೂಜೆನ ಆರಂಭಿಸಿ ಅಂತ ಹೇಳಿದ್ದಾರೆ. ಆದರೂ ಆಗಿಲ್ಲ. ಅಪರ ಜಿಲ್ಲಾಧಿಕಾರಿಗಳು, ಮುಜರಾಯಿ ತಹಸೀಲ್ದಾರ್ ಅವರು ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ಕನಿಷ್ಠ 100 ವರ್ಷದ ಅಥವಾ 3 ತಲೆಮಾರಿಗಳ ವಂಶವಾಹಿನಿ ಅಥವಾ ವಂಶಾಡಳಿತ ಅಥವಾ ಆ ವಂಶದಲ್ಲಿ ನಾನು ಕೆಲಸ ಮಾಡದೆ ಪೂಜೆ ಮಾಡ್ಕೊಬಂದೆ ಅನ್ನೋದನ್ನ ಸಾಬೀತುಪಡಿಸ್ಬೇಕು. ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಟ್ಟಿರ್ತಾರೆ. ತಹಸೀಲ್ದಾರ್ ಅವರ ಕಂದಾಯ ಇಲಾಖೆಯಲ್ಲಿ ಆ ಅರ್ಜಿ ಅವ್ರ ಉತ್ತರ ಏನಿರುತ್ತೆ ಅಂದರೆ, ಯಾರದ ಬಳಿಯೂ ಈ 3 ತಲೆಮಾರಿನ ಅಥವಾ 100 ವರ್ಷಗಳ ಇತಿಹಾಸ ಇದರಲ್ಲಿ ಇಲ್ಲ, ದಾಖಲೆ ಇಲ್ಲ ಅಂತೇಳಿ. ಹಾಗೆ ಎಲ್ಲರೂ ಅನರ್ಹರೇ. ಸರಿ, ಅಷ್ಟಿದ್ಮೇಲೆ ಅವ್ರನ್ನೆಲ್ಲರೂ ಅನರ್ಹಗೊಳಿಸಿ ಯಾರು ಅರ್ಹರಿರ್ತಾರೋ ಅವ್ರಿಗೆ ಕೊಡಿ. ಇಲ್ಲಾಂದರೆ ಬೇರೆ ಒಂದು ಕುಟುಂಬವನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮುಜಾ ಇಲಾಖೆ ಕಾನೂನು ಅಡಿಯಲ್ಲಿ ಏನೆಲ್ಲ ಅವಕಾಶಗಳಿದೆ ಆ ರೀತಿಯಲ್ಲಿ ಬೇರೆ ಒಂದು ಕುಟುಂಬವನ್ನು ಅಥವಾ ಬೇರೊಬ್ಬ ಪೂಜಾರಿಯನ್ನು ತಂದು ನೇಮಿಸಿ, ಆ ಮುಡಿಯ ಸ್ಥಳ ಇದೆ, ಮುಡಿ ಕೊಡುವಂಥ ಸ್ಥಳ ಪಕ್ಕದಲ್ಲೇ ಪ್ರಾಥಮಿಕ ಶಾಲೆ ಇದೆ. ಆ ಶಾಲೆ ಪಕ್ಕದಲ್ಲಿ, ಗೋಡೆ ಪಕ್ಕದಲ್ಲೇ ಮುಡಿ ಅಂದರೆ ಕೂದಲನ್ನು ತೆಗೆಯುವಂಥ, ಹರಕೆ ಕಟ್ಕೊಂಡಂಥ ತೆಗೆಯುವಂಥ ಕಾರ್ಯಕ್ರಮನ ಮಾಡ್ತಾರೆ. ಆ ಕೂದಲು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದೇ ಕಷ್ಟ. ಆದರೂ ಸಂಪೂರ್ಣವಾಗಿ ಅಲ್ಲೆಲ್ಲ ಬರೀ ಕೂದಲೇ ಇದೆ. ಆ ವಿಡಿಯೋ ನಿಮ್ಮ ಮುಂದೆ ತೋರಿಸ್ತೀನಿ. ಸೊ ಇದು ದೇವರ ನಂಬಿಕೆನ, ಇವ್ರು ಮಾಡುವಂಥ ಕೆಲಸನ ಇದು? ಕೇವಲ ಇವರ ಹಣದ ಆಸೆಗೋಸ್ಕರ ಹೊಡೆದಾಟೋದು ಎಷ್ಟು ಸರಿ? ಯಾಕೆ ಅಧಿಕಾರಿಗಳು ಎಚ್ಚೆತ್ಕೋತಾ ಇಲ್ಲ? ಅಕ್ಕೂರು ಪೊಲೀಸ್ ಠಾಣೆಯಲ್ಲಿ 3 FIR ದಾಖಲಾದ್ರೂ ಒಂದಕ್ಕೊಂದು ಮತ್ತೊಂದು ಆಗಬೇಕಾಗಿತ್ತು. ಅದೆಲ್ಲೋ ದುರದೃಷ್ಟವಶಾತ್ ಬೇಡ ಅನ್ನೋ ಮಟ್ಟಕ್ಕೆ ಹೋಗಿದೆ. ಈಗ ಆಲ್ರೆಡಿ 3 FIR ಆದ್ರೂ ಯಾರೂ ಏನು ಕ್ರಮಗಳನ್ನ ತಗೋತಾ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ಈ ಭಕ್ತರು ಮತ್ತು ದಾನಿಗಳ ಹಾಗೂ ಸರ್ಕಾರದ ಅನುದಾನದಿಂದ ಇದನ್ನು ದೊಡ್ಡ ಮಟ್ಟದಲ್ಲಿ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನವನ್ನು ಭಕ್ತರಿಗೋಸ್ಕರ ತೆರೆದಿಟ್ಟಿದ್ದಾರೆ. ಆದರೆ ಪೂಜಾರಿಗಳು ಮಾಡ್ತಾ ಇರುವಂಥ ಕೆಲಸ ಏನಪ್ಪ ಅಂತಂದರೆ, ಈ ಸಿ ದರ್ಜೆಯಾಗೇ ಉಳಿಸ್ಕೊಂಡು ಎ ದರ್ಜೆಗೆ ಹೋಗ್ಬಿಟ್ರೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಬರ್ತವೆ. ಕಟ್ಟುನಿಟ್ಟಿನ ಕ್ರಮಗಳು ಬಂದಾಗ
ಎಲ್ಲದಕ್ಕೂ ರಸೀದಿ ಹರಿಬೇಕು, ಹುಂಡಿಗೆ ಹಾಕಬೇಕು, ಇವೆಲ್ಲ ಅವ್ರದ್ದೇ ಅಂತ ಒಂದು ಕಾನೂನು ಇರುತ್ತೆ, ಎಲ್ಲ CCTV. ಆದರೂ ಎಲ್ಲೋ ಒಂದು ಕಡೆ ಕರಗದ ಮನೆ ಮತ್ತು ಬಿಸ್ಲಮ್ಮನ ಗರ್ಭಗುಡಿ ಇವೆರಡೂ ಕಡೆನೂ ಶ್ರೀ ದರ್ಜೆಗೆ ಉಳಿಸ್ಕೊಂಡು ಹಣವನ್ನು ಮಾಡಬೇಕು. ನನಗೆ 6 ತಿಂಗಳು ಬರ್ತಿದೆ ಬೇಡ, ನನಗೆ ವರ್ಷ ಪೂರ್ತಿ ಬೇಕು, ನಮ್ಮ ತಾತ ಮಾಡ್ತಿದ್ದ, ಮುತ್ತಾತ ಮಾಡ್ತಿದ್ದ, ಅದು ದಾಖಲೆ. ದಯವಿಟ್ಟು ಮುಜರಾಯಿ ಇಲಾಖೆ ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಅನ್ನೋದಕ್ಕೆ ಹೊಣೆ ಆಗೋದ್ರಿಂದ ಆದಷ್ಟು ಶೀಘ್ರವಾಗಿ ಬಿಸ್ಲಮ್ಮನ ದೇವಸ್ಥಾನದ ಭಕ್ತರಿಗೆ, ದಾನಿಗಳಿಗೆ, ಸಾರ್ವಜನಿಕ ತೆರಿಗೆಯಿಂದ ಬಂದಂತಹ ಸರ್ಕಾರದ ಅನುದಾನಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಭಕ್ತರಿಗೂ ಭಾವನೆ ಬರಬೇಕು ಅಂದರೆ ಇದು ಸುಗಮವಾಗಿ ನಡೀಬೇಕು. ವ್ಯವಸ್ಥಾಪನಾ ಸಮಿತಿ ಇದೆ, ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ಅಧಿಕಾರ ವಹಿಸ್ಕೊಂಡು ಅಷ್ಟೇ ಸಾಕ? ರಾಜಸಂಧಾನ ಎಲ್ಲಿಗೆ ಬಂತು ನಿಮ್ಮದು? ಯಾಕೆ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಿಲ್ಲ? ವಿಸರ್ಜಿಸಿ, ವ್ಯವಸ್ಥಾಪನಾ ಸಮಿತಿಯನ್ನು ವಿಸರ್ಜಿಸಿ, ಈ ಪೂಜಾರಿಗಳನ್ನು ವಿಸರ್ಜಿಸಿ, ದೇವಿಯ ಪೂಜೆ ಸಾಂಗೋಪಸಾಂಗವಾಗಿ ನಡೆಯುವ ನಿಟ್ಟಿನಲ್ಲಿ ಮತ್ತೊಬ್ಬರನ್ನು ತಂದು ನೇಮಿಸಿ ಇದರ ಆದಾಯವನ್ನು ಪರಿಗಣಿಸಿ ಆದಷ್ಟು ಶೀಘ್ರವಾಗಿ ಎ ದರ್ಜೆಗೆ ಏರಿಸಿ. ಕನಿಷ್ಠ B ದರ್ಜೆಯಿಂದನಾದರೂ ಎ ದರ್ಜೆಗೆ ಹೋಗಲಿ. ದಯವಿಟ್ಟು ಕೆಲಸನ ಮಾಡಬೇಕು ಅಂತೇಳಿ ಭಕ್ತರು ಅಹವಾಲನ್ನು ಸಲ್ಲಿಸಿದ್ದಾರೆ. ಸೊ ನಮ್ಮ ಸ್ಟುಡಿಯೋಗೂ ಬಂದು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯ ಪ್ರಕಾರ ಇದು ಎ ದರ್ಜೆಗೆ ಸೂಕ್ತವಾದಂತಹ ದೇವಾಲಯ. ಈ ದೇವಾಲಯ ಸೂಕ್ತವಾದ ದೇವಾಲಯ ಆಗಿರೋದ್ರಿಂದ ಆದಷ್ಟು ಬೇಗ ನೆರವೇರಿಸಬೇಕು. ಜೊತೆಗೆ CP ಯೋಗೇಶ್ವರ್ ಅವರು ಮಾನ್ಯ ಶಾಸಕರಿದ್ದೀರಿ, ತಮ್ಮ ಕುಲದೇವತೆಯೂ ಹೌದು. ಆ ನಿಟ್ಟಿನಲ್ಲಿ ಇದನ್ನು ತಾವು ಕ್ರಮವನ್ನು ವಹಿಸಬೇಕು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕು ಅಂತೇಳಿ ಭಕ್ತರು ನಮ್ಮ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂದರೆ ಇವರಿಗೆ ನಾವು ಅಂದ್ಕೋತೀವಿ ಭಕ್ತಿಯೇ ದೊಡ್ಡದು, ಭೋಜನವಲ್ಲ ಅಂತ. ಅದು ಇವರಿಗೆ ಭೋಜನನೇ ದೊಡ್ಡದು, ಭಕ್ತಿ ದೊಡ್ಡದಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಪೂಜಾರಿಗಳು ಕೆಲಸವನ್ನು ಮಾಡ್ತಾಯಿದ್ದಾರೆ. ದೇವರ ಸೇವೆ ಮುಖ್ಯ, ದೇವರ ಹೆಸರಿನಲ್ಲಿ ಬರುವ ಆದಾಯ ಅಲ್ಲ ಅಂತ ನಾವು ಹೇಳ್ತೀವಿ. ಆದರೆ ಅವರು ಹೇಳ್ತಾರೆ ದೇವರ ಸೇವೆ ನನಗೆ ಮುಖ್ಯ ಅಲ್ಲ, ಅದು ಪಾಡ್ಗೆ ಅದು ನಡೆಯುತ್ತೆ, ನನಗೆ ಬರೋ ಆದಾಯನೇ ಮುಖ್ಯ ಅನ್ನುವಂಥದ್ದನ್ನು ಈ ಪೂಜಾರಿಗಳು ಅಥವಾ ಅರ್ಚಕರು ಹೇಳ್ತಾ ಇದ್ದಾರೆ. ಹಾಗೆ ಇದಕ್ಕೆ ಸರ್ಕಾರ ಯಾವಾಗ ಅಂತಿಮ ತೆರೆ ಎಳೆಯುತ್ತೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ನಮ್ಮ ಪ್ರಕಾರ ಶ್ರೀ ಬಿಸ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ನಡೆಯುತ್ತಿರುವುದು ಭಕ್ತಿಯ ಸಂಘರ್ಷವೇ ಅಥವಾ ಆದಾಯಕ್ಕಾಗಿ ನಡೆಯುತ್ತಿರುವಂತಹ ಉಂಡೆ ರಾಜಕಾರಣವೇ ಎಂಬಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರೆಸೆಂಟ್ ನಾವು ನೋಡಿದಂಥ ಸಂದರ್ಭದಲ್ಲಿ ಇದೆಲ್ಲ ಬರೀ ಕೇವಲ ಹಣದ ರಾಜಕೀಯಕ್ಕಾಗಿ, ಬರುವ ಆದಾಯಕ್ಕಾಗಿ ಪೂಜಾರಿಗಳು ಕಿತ್ತಾಡ್ತಾ ಇರುವಂಥದ್ದು. ಸಂಬಂಧಪಟ್ಟಂಥ ಅಧಿಕಾರಿಗಳು ಶೀಘ್ರವಾಗಿ ಎಚ್ಚೆತ್ತುಕೊಳ್ಳದೆ ಹೋದರೆ ಈ ದೇವಸ್ಥಾನ ಅಷ್ಟೇ ಅಲ್ಲ, ಈ ಥರದ ಅನೇಕ ದೇವಸ್ಥಾನಗಳು ಈ ನಿಟ್ಟಿನಲ್ಲಿ ಹೋಗ್ತವೆ. ಅದಕ್ಕೆ ಅವಕಾಶ ಕೊಡ್ದೇ ಬಿಸ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ಮತ್ತೊಬ್ಬರ ಅರ್ಚಕನ ನೇಮಿಸಿ ಅವರಿಗೆಲ್ಲ ಏನು ರೂಪುರೇಷೆಗಳನ್ನ ರೂಪಿಸಬೇಕು ಅದು ರೂಪಿಸಿ ಎ ದರ್ಜೆಗೆ ಏರಿಸಿದಾಗ ಮತ್ತೊಂದಷ್ಟು ದೇವಸ್ಥಾನಗಳು ಮತ್ತು ಪೂಜಾರಿಗಳು ಮತ್ತು ಸಮಿತಿಗಳು ಎಚ್ಚೆತ್ತುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.